ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದ್ದೀರಾ ಅಥವಾ ಆಲ್ರೆಡಿ ಲಾಸ್ ಆಗಿದೆಯಾ? ಆಗಿದ್ರೆ ಈ ವಿಡಿಯೋ ನಿಮಗಾಗಿ. ಇವತ್ತು ಬಿಗಿನರ್ಸ್ ಮಾಡುವ 5 ದೊಡ್ಡ ತಪ್ಪುಗಳನ್ನು ಡೀಟೇಲ್ಸ್ ಆಗಿ ನೋಡೋಣ. ಮೊದಲ ತಪ್ಪು, ಪ್ಲಾನ್ ಇಲ್ಲದೆ ಟ್ರೇಡ್ ಮಾಡೋದು. ತುಂಬಾ ಜನ ಮಾರ್ಕೆಟ್ ಓಪನ್ ಆದ್ಮೇಲೆ ರ್ಯಾಂಡಮ್ ಆಗಿ ಎಂಟ್ರಿ ತೆಗೆದುಕೊಳ್ತಾರೆ. ಆದರೆ ಪ್ರೊಫೆಷನಲ್ ಟ್ರೇಡರ್ಸ್ ಯಾವಾಗಲೂ ಎಂಟ್ರಿ, ಟಾರ್ಗೆಟ್ ಮತ್ತು ಸ್ಟಾಪ್ ಲಾಸ್ ಕ್ಲಿಯರ್ ಆಗಿ ಪ್ಲಾನ್ ಮಾಡ್ತಾರೆ. ಪ್ಲಾನ್ ಇಲ್ಲದೆ ಟ್ರೇಡ್ ಆಗಿದ್ರೆ ಅದು ಗ್ಲಾಂಬಿಕ್ ತರ ಆಗುತ್ತೆ. ಎರಡನೇ ತಪ್ಪು, ಸ್ಟಾಪ್ ಲಾಸ್ ಯೂಸ್ ಮಾಡದೇ ಇರೋದು. ಬಿಗಿನರ್ಸ್ ಇನ್ನೂ ಸ್ವಲ್ಪ ವೆಯ್ಟ್ ಮಾಡ್ತೀನಿ ಅಂತ ಲಾಸ್ ಹೋಲ್ಡ್ ಮಾಡ್ತಾರೆ. ಆದರೆ ಮಾರ್ಕೆಟ್ ನಿಮ್ಮ ವಿರುದ್ಧ ಹೋಗಿದ್ರೆ ಸ್ಟಾಪ್ ಲಾಸ್ ಹೆಚ್ಚಾಗುತ್ತೆ. ಅದರಿಂದ ಸ್ಮಾಲ್ ಲಾಸ್ ಅಕ್ಸೆಪ್ಟ್ ಮಾಡಿ, ಬಿಗ್ ಲಾಸ್ ಅವಾಯ್ಡ್ ಮಾಡಬೇಕು. ಮೂರನೇ ತಪ್ಪು, ಓವರ್ ಟ್ರೇಡಿಂಗ್. ದಿನಕ್ಕೆ ತುಂಬಾ ಟ್ರೇಡ್ ಮಾಡಬೇಡಿ. ರ್ಯಾಂಡಮ್ ಅಥವಾ ರಿವೆಂಜ್ ಫೀಲಿಂಗ್ ನಲ್ಲಿ ಟ್ರೇಡ್ ಮಾಡಿದ್ರೆ ಅಕೌಂಟ್ ಡ್ಯಾಮೇಜ್ ಆಗುತ್ತೆ. ಆಲ್ವೈ ಕ್ವಾಲಿಟಿ ಟ್ರೇಡ್ ಮಾಡಿ ಆದ್ಮೇಲೆ ಫೋಕಸ್ ಮಾಡಿ. ನಾಲ್ಕನೇ ತಪ್ಪು, ಎಮೋಷನಲ್ ಕಂಟ್ರೋಲ್ ಅಲ್ಲ. ಫಿಯರ್ ಬಂದಾಗ ಬೇಗ ಎಕ್ಸಿಟ್ ಮಾಡ್ತೀವಿ, ಅನ್ನೆಸೆಸರಿ ರಿಸ್ಕ್ ತೆಗೆದುಕೊಳ್ತೀವಿ. ಸಕ್ಸಸ್ಫುಲ್ ಟ್ರೇಡರ್ಸ್ ಆಗ್ಬೇಕಂದ್ರೆ ರೂಲ್ಸ್ ಫಾಲೋ ಮಾಡಬೇಕು, ಎಮೋಷನಲ್ ಅಲ್ಲ. ಐದನೇ ತಪ್ಪು, ಯೂಟ್ಯೂಬ್ ಅಥವಾ ಟೆಲಿಗ್ರಾಮ್ ಟಿಪ್ಸ್ ಡೈಲಿ ಫಾಲೋ ಮಾಡೋದು. ಯಾರಾದರೂ ಹೇಳಿದ್ರೆ ಅಂತ ಟ್ರೇಡ್ ಮಾಡಬೇಡಿ. ಮಾರ್ಕೆಟ್ ಅನ್ಪ್ರಿಡಬಲ್ ಆಗಿರುತ್ತೆ, ಅದರಿಂದ ನಿಮ್ಮದೇ ಅನಲೈಸ್ ಡೆವಲಪ್ ಮಾಡ್ಕೊಳ್ಳಿ. ಸಿಂಪಲ್ ಸೊಲ್ಯೂಷನ್, ಡೈಲಿ ಲರ್ನಿಂಗ್ ಪ್ರಾಕ್ಟೀಸ್ ಅಥವಾ ಡಿಸಿಪ್ಲಿನ್ ಒಂದು ಸ್ಟ್ರಾಟಜಿ ಆಯ್ಕೆ ಮಾಡಿ. ಇದನ್ನ ಕನ್ಸಿಸ್ಟೆನ್ಸಿ ಫಾಲೋ ಮಾಡಿ. ರಿಸ್ಕ್ ಮ್ಯಾನೇಜ್ಮೆಂಟ್ ತುಂಬಾ ಮುಖ್ಯ. ಸ್ಮಾಲ್ ಕ್ಯಾಪಿಟಲ್ ಇಂದ ಸ್ಟಾರ್ಟ್ ಮಾಡಿ. ಫಸ್ಟ್ ಲರ್ನಿಂಗ್ ಮೇಲೆ ಫೋಕಸ್ ಮಾಡಿ, ನಂತರ ಪ್ರಾಫಿಟ್ ಬರುತ್ತೆ. ಈ ಮಿಸ್ಟೇಕ್ ನ ಅವಾಯ್ಡ್ ಮಾಡಿದ್ರೆ ನೀವು ಸ್ಟೆಪ್ ಬೈ ಸ್ಟೆಪ್ ಬೆಟರ್ ಟ್ರೇಡರ್ ಆಗ್ತೀರಾ. ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸಾಂಪಲ್ ತೋರಿಸ್ತೀನಿ.